ಸೊ ಫಸ್ಟ್ ನಿಮಗೆ ನಮ್ಮನೆ ವೆದರ್ ಎಲ್ಲ ತೋರಿಸ್ತೀನಿ ಬನ್ನಿ. ಇಷ್ಟೊಂದು ಚಳಿ ಈಗಲೆಯಾ. ಸೊ ಫ್ರೆಂಡ್ಸ್ ಅಲ್ಲೇ ಮನೆ ಇರೋದು, ಮನೆ ಎದುರುಗಡೆ ಹಿಂಗೆ ನೋಡಿದ್ರೆ ಇಲ್ಲಿ ಶುಂಠಿ ಗದ್ದಿಗೆ ಅಂತ ಬಂದೈತೆ ಅಂತೇಳಿ ಎತ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇತ್ತು. ಆಮೇಲೆ ಕ್ಯಾಶುವಲ್ ಆಗಿ ಫಿಶ್ ಸಾಂಬಾರ್ ಇದ್ದೇ ಇರುತ್ತೆ. ಅದು ಬಿಟ್ಟು ನಾ ಏನಾರು ಮನೆಗೆ ಬಂದೆ ಅಂದ್ರೆ ನಮ್ಮೂರಲ್ಲಿ ಒಂದ್ ಸ್ವಲ್ಪ ಕಾಡಲ್ಲಿ ಡೇಂಜರಸ್ ಪ್ರಾಣಿ ಅಂದ್ರೆ ಒಂದು ಬೆಳಿಗ್ಗೆ ಹೋಗಿದ್ದು ಅಲ್ಲಿ ನೆಟ್ವರ್ಕ್ ಸಿಗೋ ಜಾಗಕ್ಕೆ ಬಂದಿದ್ದೀನಿ. ಕಾಡೊಳಗೆ ಏನೋ ಇದೆ, ಸೌಂಡ್ ಆಗ್ತದೆ, ಸ್ವಲ್ಪ ಚಳಿನೇ ಇದೆ. ತಡಿ ಏನ್ ಗೊತ್ತಾ, ಅಪಜರನ ಈ ಬಲೆ ಇದೆಯಲ್ಲ, ಬಲೆ ಬಿಡಕ್ ಹೋಗ್ತಾರಂತ. ಒಂದ್ ಕಡೆ ಇಲ್ಲೊಂದ್ ಕಡೆ ಎಲ್ಲ ಕಿತ್ ಹಾಕಿದೆಯಲ್ಲ, ಇದೆಲ್ಲ ಇಲ್ಲಿ ಕಾಣ್ತಾ ಇದೆಯಲ್ಲ, ಇದ್ರೊಳಗಡೆ ಇರುವೆಗಳಿರ್ತವೆ. ಈ ವೆದರ್ ಅಲ್ಲಿ ನಿಮ್ಗೂ ಎಂಜಾಯ್ಮೆಂಟ್ ಮಾಡ್ಬೇಕು ಅಂತ ಏನಾರು ಅನಿಸ್ತಾ ಇದ್ರೆ ಅಂತ. ಸೊ ಫ್ರೆಂಡ್ಸ್, ಡೈಲಿ ಲೋಗ ಅಂದ್ಮೇಲೆ ಡೈಲಿ ಮಾಡ್ಲೇಬೇಕು. ನೋ ಡ್ರಾಮಾ, ನೋ ಸ್ಕ್ರಿಪ್ಟ್, 100% ರಿಯಲ್ ಆಗಿ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಡೈಲಿ ಲಾಗ್. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ರಾತ್ರಿ 7:30 ಮಲಗ್ದೊಂದು ಬೆಳಿಗ್ಗೆ 7:30 ಇದ್ದೀನಿ. ಸೊ ಫಸ್ಟ್ ನಿಮಗೆ ನಮ್ಮನೆ ವೆದರ್ ಎಲ್ಲ ತೋರಿಸ್ತೀನಿ ಬನ್ನಿ. ನಿಮ್ಮನೆ ಹೂವಿನ ಗಿಡದ ಹೆಸರೆಲ್ಲ ಹೇಳಮ್ಮ. ಇದಂತ ಇದು ಚೆಂಡುವಿನ ಗಿಡ ಅಲ್ನ ಫ್ರೆಂಡ್ಸ್. ಈಗ ಮನೆ ಹೊರಗಡೆ ಬರ್ತಾ ಇದ್ದಂಗೆ ಫಸ್ಟ್ ಈ ಕಡೆ ಸೈಡು ರೈಟ್ ಸೈಡಿಗೆ ಒಂದಿಷ್ಟು ಅಮ್ಮ ಹೂವಿನ ಗಿಡ ಮಾಡುತ್ತೆ. ಇದಂತ ಚೆಂಡು ಹೂವನೇ. ಇದು ನೀರ್ಗಂಗೆ, ಇದು ನೀರ್ಗಂಗೆ, ಇದು ನೀರ್ಗಂಗೆ, ಇದು ನೀರ್ಗಂಗೆ. ಇದೇ ಅಂತದ್ದು ಹಾಂ, ಬಲ್ಪಿನ ಸರ. ಆಮೇಲೆ ದಾಸವಾಳನೇ ಕಾಣ್ತಿಲ್ಲಲ್ಲ. ಇದೆ ಅಂತ ಹೂವು, ಯಾಸಕ್ಕೆ ಅಂತ ಅಶೋಕ ಹೂವು. ಇದಿಷ್ಟು ಈ ಕಡೆ ಅಮ್ಮನ ಹೂವಿನ ಗಿಡ. ಇದು ಮತ್ತೊಂದಿಷ್ಟು ಇದಾವೆ, ಆಮೇಲೆ ತೋರಿಸ್ತೀನಿ. ಫಸ್ಟ್ ಹೊಳೆ ಹತ್ರ ಹೋಗಿ ಹೊಳೆ ಹತ್ರ ವ್ಯೂ ಹೆಂಗಿದೆ ತೋರಿಸ್ತೀನಿ. ನೆಕ್ಸ್ಟ್ ಲೆವೆಲ್ ವ್ಯೂ ಇದೆ ಅಲ್ಲಿ, ಯಾಕಂದರೆ ಕರೆಕ್ಟಾಗಿ ಸೂರ್ಯ ಎದ್ದು ಬರ್ತಾ ಇದೆ. ಅಮ್ಮ ಭೂಮಿಯಲ್ಲೇ, ಭೂಮಿ ಮಕ್ಕಳ ಅಲ್ಲ ಆರಾಮಿದ್ರೇನ್ರ? ಜಾಗ ಬಿಡ್ರೋ, ಜಾಗ ಬಿಡ್ರ ಗಂಟೆ. ಭೂಮಿ ಆರಾಮಿದ್ದೇನೆ ಭೂಮಿ? ಮತ್ತೇನು ಸಮಾಚಾರ? ಫ್ರೆಂಡ್ಸ್ ಇಲ್ಲೇ ಮನೆ ಇರೋದು ನೋಡಿ, ಇಲ್ಲೇ ಹೊಳೆ ಇದೆ. ಫ್ರೆಂಡ್ಸ್ ನಿಮ್ಗೊಂದು ವ್ಯೂ ತೋರಿಸ್ತೀನಿ. ಸಿಕ್ಕಾಬಡೆ ಗಾಳಿ ಬೀಸ್ತಾ ಇದೆ. ನಿಮ್ಮ ವಾಯ್ಸ್ ಅದಕ್ಕೆ ಕೇಳ್ತಾ ಇದ್ದಿಲ್ಲ ಗೊತ್ತಿಲ್ಲ. ಅದರಲ್ಲಿತ್ತು ಸಿಕ್ಕಾಬಡೆ ಹೊಳೆ ಪಕ್ಕ ಇರೋದಕ್ಕೆ ಚಳಿ ಕೂಡ ಇದೆ. ವ್ಯೂ ಹೆಂಗಿದೆ ನೋಡಿ ಫ್ರೆಂಡ್ಸ್, ಇಲ್ಲಿ ಕಾಣ್ತಿದ್ದಿಲ್ಲ, ಇದೆಲ್ಲ ಹೊಳೆ. ನಾನು ಇಟ್ಕೊಂಡಿಲ್ಲ, ಇಲ್ಲಿ ಕೂಡ ಹೊಳೆ ಬರುತ್ತೆ. ಈಗ ಒಂದು ಸ್ವಲ್ಪ ಇಳಿದೋಗಿದೆ. ನಿಮ್ಗೆ ಅಲ್ಲಿ ಕಾಣ್ತಿದ್ಯಾ, ಅಲ್ಲಿ ಅಪ್ಪಾಜಿ ಬಲೆ ಎತ್ತಾ ಇದ್ದಾರೆ. ಸೊ ಫ್ರೆಂಡ್ಸ್ ಅಲ್ಲೇ ಮನೆ ಇರೋದು, ಮನೆ ಎದುರುಗಡೆ ಹಿಂಗೆ ನೋಡಿದ್ರೆ ಇಲ್ಲಿ ಹೊಳೆ ಇದೆ. ಸಕ್ಕತ್ ವ್ಯೂ ಪಾಯಿಂಟ್, ನೆಕ್ಸ್ಟ್ ಲೆವೆಲ್ ವೆದರು. ಅದ್ರ ಒಂದು ಸ್ವಲ್ಪ ಚಳಿ ಜಾಸ್ತಿ ಹೊಳೆ ಹತ್ರ ಇರೋದಕ್ಕಾಗಿ. ಟಾಮಿ ಬಾಯ್ಲಿ ಮೋತಿ ಬಾ, ಬಾಯ್ಲಿ ಮತ್ತೆ ಮೈಗೆ ಹಾರಬಾರ್ದು ನೀನು. ಮೈಗೆ ಹಾರಲ್ಲ ಅಂದ್ರೆ ಬರೋಕಟ್ಟಿಲ್ಲ. ನೀರು ಕಡ್ತೀನಿ ಬಾ, ನೀರು ಕಡಿತೀನಿ ಬರ. ಟಾಮಿ ಈ ಕಡೆ ಬಾ, ನೀರು ಕಡ್ಕೊಂಡು ನಿನ್ನ. ಸೊ ಫ್ರೆಂಡ್ಸ್ ಈಗ ಮನೆ ಅಕ್ಕಪಕ್ಕಲ್ಲ ತೋರಿಸ್ಕೊಂಡು ಅಲ್ಲಿ ಕೋಟೆ ಅಂತೇಳಿ ಒಂದು ಹೇಳಿದ್ನಲ್ಲ ನಿನ್ನೆ ಬರ್ಬೇಕಾದ್ರೆ, ಬೆಳಿಗ್ಗೆ ಮುಂಚೆ ತೋರಿಸ್ತೀನಿ ಅಂತೇಳಿ ಅಲ್ಲಿ ಹೋಗ್ತೀನಿ. ವ್ಯೂ ಮಾತ್ರ ಸಕ್ಕತ್ತಾಗಿದೆ. ಪೂರ್ತಿ ವಿಡಿಯೋ ನೋಡಿ ಆಯ್ತಾ. ಮತ್ತೆ ಎಲ್ಲಿ ಮಾಡಿದ್ದೀನಿ ಮನೆ ಹೂವಿನ ಗಿಡನ, ಇಲ್ಲೊಂದಿಷ್ಟು ಚೆಂಡು ಹೂವಿನ ಗಿಡ ಹಾಕಿಟ್ಟಿತ್ತೆ. ಅಮ್ಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ, ಜಾಗ ಸಿಕ್ಕಲ್ಲ. ಇಲ್ಲೊಂದಿಷ್ಟು ಜಾಗ ಸಿಕ್ಕಲ್ಲ, ಹೂವಿನ ಗಿಡ ಹಾಕಿಡೋದೇ ಕೆಲಸ ನಮ್ಮದು. ನೆಕ್ಸ್ಟ್ ಪ್ಲಾನ್ ಏನಂದರೆ, ಇಲ್ಲಿ ಮನೆ ಇದೆಯಾ, ಸೊ ಈ ಕಡೆ ಸೈಡು ಅಂದರೆ ರೈಟ್ ಸೈಡಿಗೆ ಹೊಳೆ ಇದೆ. ಸೊ ಅದಕ್ಕಿಂತ ಎದುರುಗಡೆ ಹೊಳೆ ಇದ್ರೆ ಹೇಗೆ ಅಂತ ಅಲ್ಲಿ ಕಾಣ್ತಿದ್ದಿಲ್ಲ, ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ಮನೆ ಕಟ್ಟೋಣ ಅಂತ. ಎದುರುಗಡೆ ಹೊಳೆ ಚೆನ್ನಾಗಿ ಕಾಣುತ್ತೆ. ಮತ್ತೊಂದು ಸ್ವಲ್ಪ ಮನೇನ ಶಿಫ್ಟ್ ಮಾಡೋಣ ಅಂತ ಇದೆ. ಈ ವರ್ಷದಿಂದ ಕಟ್ಟಬೇಕು ಅಂತ ಇದೇ ಜಾಗದಲ್ಲಿ, ಅಂದರೆ ಜಾಗ ಹೊಡಿಸಿದ್ದು ಇದೇ ಜಾಗದಲ್ಲಿ ಮನೆ ಕಟ್ಟಬೇಕು ಅಂತ ಇದೆ ಈ ವರ್ಷದಿಂದ. ಬಟ್ ಏನಾಗುತ್ತೋ ಗೊತ್ತಿಲ್ಲ. ಇನ್ ಕೇಸ್ ಏನಾದ್ರು ಮನೆ ಕಟ್ಟಿದ್ರೆ ಇಲ್ಲೇ ಮನೆ ಇರುತ್ತೆ, ಹಾಗೆ ಎದುರುಗಡೆ ಹೊಳೆ ಇರುತ್ತೆ, ಹಾಗೆ ರೈಟ್ ಸೈಡಿಗೆ ಸನ್ರೈಸ್ ಇರುತ್ತೆ. ಸೊ ವೆದರ್ ಮಾತ್ರ ಮಸ್ತಾಗಿದೆ. ನಿಮ್ಗೆ ಏನು ಅನ್ಸುತ್ತೆ ಅಂತ ಒಂಚೂರು ಕಮೆಂಟ್ ಮಾಡಿಬಿಡಿ ಆಯ್ತಾ. ಅಮ್ಮ ಒಬ್ಬ ಒಂದು ಫೋಟೋ ತೆಗಿ ಬರೀ. ಏನು ಬೆಂಡೆ ಗಿಡನೇ ಇಷ್ಟು ದೊಡ್ಡ ಇವು ಅಲ್ಲೇ, ಇದು ಚೆಂಡು ಹೂವಾ. ಎಲ್ಲಿಗೆ ಓಡ್ತಾ ಇದೆಯಾ ಥರ? ಹಾಂ, ಅನ್ನಕ್ಕಿಟ್ಟಿಯಾ ಬಾಗ್ಬೇಕಾ? ಆವಾಗಲೇ ನಿಮಗೆ ಕೋಟೆಗುಡ್ಡನ ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಆದರೆ ಮನೆ ಮಾತಾಡ್ತಾ ಕೂತ್ಕೊಂಡು ಹಾಗೆ ಟೈಮ್ 9 ಗಂಟೆ ಆಗೇ ಬಿಡ್ತು. ಸೊ ಫ್ರೆಂಡ್ಸ್ ಅಲ್ಲಿ ಕಾರ್ಡ್ ಕಾಣ್ತಾ ಇದೆಯಲ್ಲ, ಅಲ್ಲಿ ಮೇಲೆ ಆ ಟಾಪಿಗೆ ಹೋಗ್ಬೇಕು. ನಿಮ್ಗೆ ಆ ವ್ಯೂ ತೋರಿಸ್ಬೇಕು ಅಂದರೆ ಬನ್ನಿ ತೋರಿಸ್ತೀನಿ. ಇದೇನೋ ಕಾಯಿ ಅಂತ ಅಂತಾರೆ, ನಂಗೆ ದೇವ್ರನ್ನೇ ಗೊತ್ತಿಲ್ಲ ನಿಜವಾಗ್ಲೂ. ನಾನು ಕೇಳಿಲ್ಲ ಇದುವರೆಗೂ ಹೆಸರನ್ನ. ಮನೆ ಹೋಗಿ ಕೇಳ್ಬಿಟ್ಟು ಹೇಳ್ತೀನಿ ಅಂತ. ಫ್ರೆಂಡ್ಸ್ ಈಗ ಆ ತುದಿಯಿಂದ ಆಲ್ಮೋಸ್ಟ್ ಟಾಪಿಗೆ ಬಂದೆ ಈಗ. ಫ್ರೆಂಡ್ಸ್ ಇದು ಹೋಲ್ ಇದೆಯಲ್ಲ, ಈ ಥರ ಮಣ್ಣು ಕಿತ್ತಾಕಿದ್ದು ಮಾಡಿರೋದು, ಮುಳ್ಳನ್ನೇ ಅಂತ ಕರೀತಾರಲ್ಲ, ಅದು ಮಾಡಿರೋದು ಈ ಥರ. ಸೊ ಫ್ರೆಂಡ್ಸ್ ನನ್ನ ಇನ್ಸ್ಟಾಗ್ರಾಮ್ ವ್ಯೂವರ್ಸು ಈ ವ್ಯೂ ನಾವು ನೋಡಿರ್ತಾರೆ ಆಲ್ರೆಡಿ. ವೆದರ್ ಹೇಗಿದೆ ಅಂತೇಳಿ ಒಂಚೂರು ಬೇಗ ಕಮೆಂಟ್ ಮಾಡಿಬಿಡಿ ಆಯ್ತಾ. ಫ್ರೆಂಡ್ಸ್ ಏನು ಗೊತ್ತಾ, ಅಲ್ಲೆಲ್ಲ ಒಂಥರ ಮಂಜರು ಕಾಣ್ತಾ ಇದೆಯಲ್ಲ, ಅದೆಲ್ಲ ಯಾವುದು ಕ್ಯಾಮ್ರಾ ಬ್ಲರಿಂದ ಆಗ್ತಾ ಇರೋದಲ್ಲ, ಅದೆಲ್ಲ ಮಿಸ್ಟ್ ಬೀಳ್ತಾ ಇರೋದು. ಟೈಮ್ ನೋಡಿ ನಿಮ್ಗೆ 10 ಗಂಟೆ ಆಯಿತು, ಅಂದರೂ ಮಿಸ್ಟ್ ಬೀಳ್ತದೆ. ಸೊ ಬರೋದು ಬನ್ನಿ, ಒಂದಿಷ್ಟು ಕ್ರೇಜಿ ಫೋಟೋ ತಗೊಂಡು ನೋಡೋ ಬನ್ನಿ. ಆದರೆ ಏನಂತ ಗೊತ್ತಿಲ್ಲ, ಇಲ್ಲಿಗೆ ಬಂದುಬಿಟ್ರೆ ದೇವ್ರನೇ ನೆಟ್ವರ್ಕ್ ಇದೆ, ಪೀಸ್. ಗಾಳಿ ಹೆಂಗೆ ಬೀಸ್ತಾ ಇದೆ ಅಂದರೆ, ಗಾಳಿ ಕ್ರೇಜಿಯಾಗಿ ಗಾಳಿ ಬೀಸ್ತಾ ಇದೆ. ಲೈಟಾಗಿ ಚಳಿ ಮೇಲೆ ನೋಡ್ರಿ, ಇಲ್ಲಿ ಸೂರ್ಯ ಬರ್ತಾ ಇದ್ದಾನೆ. ಸಕ್ಕತ್ ವೆದರ್, ಬಿಟ್ಟು ಹೋಗಕ್ಕೆ ಮನ್ಸಾಗ್ತಾ ಇಲ್ಲ. ಯಾವನ್ ಹೋಗ್ತಾನೆ ಶಿವಮೊಗ್ಗ ಹೋಗ್ರಿ. ಸೊ ಫ್ರೆಂಡ್ಸ್ ಈಗ ನಾನು 9 ಗಂಟೆಗೆ ಬಂದಿದ್ದೆ, ಈಗ 10:30 ಟೈಮು, 10:30 ಆಯ್ತು ಟೈಮು. 1.5 ತಾಸು ಇದೇ ವ್ಯೂ ಪಾಯಿಂಟಲ್ಲಿ ಇದ್ದೆ. ಸೊ ಈಗ ನೆಕ್ಸ್ಟ್ ಮನೆ ಹಿಂದಕ್ಕೆ ಮತ್ತೊಂದು ಗುಡ್ಡ ಇದೆ, ಅಲ್ಲೊಂದು ವ್ಯೂ ಪಾಯಿಂಟ್ ಇದೆ. ಅದನ್ನ ನಿಮ್ಗೆ ಇದೇ ಥರ ವ್ಯೂ ಪಾಯಿಂಟ್ನ ತೋರಿಸ್ಕೊಂಡು ನೆಕ್ಸ್ಟ್ ತೆಪ್ಪದ ರೈಡ್, ಅಂದರೆ ಉಕ್ಕಡ ಅಂತ ಕರೀತಾರಲ್ಲ, ನಮ್ಮ ಸೈಡ್ ಉಕ್ಕಡ ಅಂತೀವಿ, ನಿಮ್ಮ ಸೈಡ್ ತೆಪ್ಪ ಅಂತೀರ, ದೋಣಿ ಅಂತೀರ, ಬೋಟ್ ಅಂತೀರ. ಅದ್ರದ್ದೊಂದು ರೈಡಿಗೆ ಹೋಗ್ತೀನಿ. ಅದಾದಮೇಲೆ ಅಮ್ಮಗೆ ಸ್ವಲ್ಪ ಕಾಟ ಕೊಡಬೇಕು. ಪೂರ್ತಿ ವಿಡಿಯೋ ನೋಡಿ, ನಿಮ್ಗೆ ಅಷ್ಟು ಗೊತ್ತಾಗುತ್ತೆ ಏನು ಮಾಡಿದೆ ಏನಂತೇಳಿ. ಸೊ ಯಾವುದೇ ಕಣ್ಕೊ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋ ನೋಡಿ ಆಯ್ತಾ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದ್ರೊಳಗಡೆ ಇರುವೆಗಳಿರ್ತವೆ, ತೋರಿಸ್ತೀನಿ. ಪಾಪ ತೊಂದರೆ ಮಾಡಬಾರ್ದು, ಆದ್ರೆ ತೋರಿಸ್ತೀನಿ ನೋಡಿ ಇರುವೆಗಳು ಹೆಂಗೆ ಹೊರಗಡೆ ಬರ್ತಾವೆ ಅಂತೇಳಿ. ಕೊಣಜು ಅಂತೇಳಿ ಕರಿತೀವಿ ಇದಕ್ಕೆ. ಪಾಪ ಬೇಜಾರಾಯಿತು, ಬಟ್ ನಿಮ್ಗೆ ತೋರಿಸ್ಬೇಕಲ್ಲ ಅಂತೇಳಿ ಮಾಡಿದೆ. ಸಾರಿ. ಇಲ್ಲೇ ಅಂತ ಯಾಕೆ ಬಂದಿರಾ?
ಆ ಕಡೆ ಎಲ್ಲ ಜಾಗ ಇಲ್ಲ ನಿಮಗೆ. ಕಾಡಿ ಬರ್ತವೆ ಇಲ್ಲೇ ನೋಡ್ರೆ ಹುಲಿ ಇರುತ್ತೆ ಯಾವಾಗಲೂ. ಕಾಡು ಅಂದಮೇಲೆ ಎಲ್ಲ ಥರದ್ದು ಪ್ರಾಣಿಗಳಿರ್ತವೆ. ನಮ್ಮೂರಲ್ಲಿ ಒಂದು ಸ್ವಲ್ಪ ಕಾಡಲ್ಲಿ ಡೇಂಜರಸ್ ಪ್ರಾಣಿ ಅಂದರೆ ಒಂದು ಹುಲಿ, ಅದು ಬಿಟ್ಟರೆ ನೆಕ್ಸ್ಟ್ ಹಂದಿನೇ, ಅದು ಬಿಟ್ಟರೆ ನೆಕ್ಸ್ಟ್ ಸ್ನೇಕ್ಗಳಿರ್ತಾವಲ್ಲ ಅವೇ ಒಂದು ಸ್ವಲ್ಪ ಡೇಂಜರ್. ಯಾವ ಪ್ರಾಣಿನಾರು ಇರಲಿ ಏನಾರು ಇರಲಿ ನಮ್ಗೆ ಇಲ್ಲಿ ಹುಟ್ಟು ಬೆಳೆದಿದ್ದಲ್ಲ, ಸೊ ಅಭ್ಯಾಸ ಆಗ್ಬಿಟ್ಟಿದೆ. 10:30 ಆಯಿತು, ಚಳಿ ಇರೋದಕ್ಕಾಗಿ ಇನ್ನೂ ಮಿಸ್ಟ್ ಬೀಳೋದು ಹೋಗೇ ಇಲ್ಲ ನೋಡಿ. ಜಸ್ಟ್ ಮಿಸ್ ಆಯ್ತು, ಕ್ಯಾಮ್ರಾ ಓಪನ್ ಮಾಡೋಷ್ಟೊತ್ತಿಗೆ ಮಿಸ್ ಆಯ್ತು. ಇಲ್ಲೊಂದು ಮೊಲ ಇತ್ತು, ಅಂದ್ರೆ ರ್ಯಾಬಿಟ್ ಗೊತ್ತಲ್ಲ ಕರಿತಾರಲ್ಲ ಮೊಲ, ಅದಿತ್ತು, ಮಿಸ್ ಆಗ್ಬಿಡ್ತು ತೋರಿಸಿದಕ್ಕೆ ನಿಮಗೆ. ಇದೆಲ್ಲ ಕಾನ್ಕುರಿ ಅಂತ ಕರಿತಾರಲ್ಲ, ಅದೇ ಮೊನ್ನೆ ಸಫಾರಿ ಹೋಗಿರೋ ಲಾಗಲ್ಲಿ ತೋರಿಸಿನಲ್ಲ ಕಾಡು ಕುರಿ ಅಂತ ಇತ್ತಲ್ಲ, ಸೊ ಅದೇ ಈ ಕಾನ್ಕುರಿ ಏನು ಗೊತ್ತಾ, ಈ ಥರ ಇಲ್ಲಿ ನೋಡಿ ಇಲ್ಲೊಂದು ಕಡೆ ಎಲ್ಲ ಕಿತ್ತು ಹಾಕಿದೆಯಲ್ಲ, ಇದೆಲ್ಲ ಮುಳ್ಳಕ್ಕಿ. ಯಾಕೆಂದರೆ ಅದಕ್ಕೆ ಗಿಡದ ಬೇರು ಅಂದರೆ ತುಂಬ ಇಷ್ಟ, ಹಂಗಾಗಿ ಕಿತ್ತು ಹಾಕೊಂಡು ತಿನ್ಕೊಂಡು ಹೋಗಿರ್ತೇವೆ ನೋಡಿ. ಇಲ್ಲೊಂದು ಕಡೆ ಕಿತ್ತಾಕಿದೆ. ನಿನ್ನೆ ಹೊಡಿದಲ್ಲಿ ನಿಮ್ಗೆ ಹೇಳಿದ್ನಲ್ಲ ಕತ್ತಲ ಕಾಡಲ್ಲಿ ಹೋಗ್ತಾ ಇದ್ದೀನಿ ಅಂತೇಳಿ, ಸೊ ಇದೆ ನೋಡಿ ಆ ಕತ್ತಲ ಕಾಡು. ಈಗ ಪಟ್ಟಂತ ಮನೆ ಹೋಗ್ಬಿಟ್ಟು ತಿಂಡಿದ್ದೇನೆ. ಕ್ಯಾಶುವಲ್ ಆಗಿ ನಮ್ಮಲ್ಲಿ ಡೈಲಿ ಮೀನು ಸಾಂಬಾರು ಇದ್ದೇ ಇರುತ್ತೆ. ಸೊ ಯಾಕೆಂದ್ರೆ ಹೊಳೆ ಪಕ್ಕ ಇದೆಯಲ್ಲ, ಮೀನು ಸಾಂಬಾರು ಇಲ್ಲ ಅಂದರೆ ಹಂಗೆ. ಆಮೇಲೆ ಒಂದು ವಾಯ್ಸ್ ಕೊಟ್ಕೊಂಡು ನೆಕ್ಸ್ಟ್ ಹಂಗೆ ಗುಡ್ಡಕ್ಕೆ ಹೋಗ್ಬಿಡೋಣ, ಯಾಕೆಂದ್ರೆ ನೆಟ್ವರ್ಕ್ ಬೇಕಲ್ಲ, ಹಂಗಾಗಿ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ. ಈಗ ಹೋಗಿದ್ನಲ್ಲ ಅಲ್ಲಿ ನೆಟ್ವರ್ಕ್ ಇತ್ತು, ಅದೇ ಥರ ಒಂದು ಗುಡ್ಡಕ್ಕೆ ಹೋಗ್ಬೇಕು, ಇಲ್ಲಿ ನೆಟ್ವರ್ಕ್ ಬೇಕು ಅಂದ್ರೆ, ಯಾಕೆಂದ್ರೆ ಸುತ್ತಕ್ಕೂ ಕಾಡಿರುತ್ತಲ್ಲ ಹಂಗಾಗಿ. ಏನ್ರ ಜೋರಾಗಿ ಹೋಗ್ತಿರಲ್ಲ? ಹಾಂ ಎಂತ ಮತ್ತೆ ಮೈಗೊಂದು ಹರಬೇಡ ನೀ ಆತ ಕಾಮ್ ಎಂತ ಅದಿಂತ ಜೋರಾಗಿ ಹೋಗ್ತೀಯಲ್ಲ, ಹೋಗು ಮರಿ ಜೋರಾಗಿ ಎಂಥರ ಗಡ್ಡಿಲ್ಲ. ಕುಣಿ ಬರಲಿ ಕುಣಿಯ ಕುಣಿ ಬೈಲಿ ಕುಣಿಯಲ್ಲೇ ಮತ್ತೆ ನೀ ಕುಣಿರ ಇಬ್ರು ಬರ್ರಲ್ಲಿ ಫೈಟಿಂಗ್ ಆಡ್ರ ಇಬ್ರು. ಅಮ್ಮ ತಿಂಡಿಗೆ ಅಂತ ಮಾಡಿಯಾ? ನೀನು ಸಾಂಬಾರು ರೊಟ್ಟಿ. ಫಸ್ಟ್ ಒಂದು ಲೊಟ್ಟು ನೀರು ಬೇಕು ನನಗೆ. ಏನು ಗೊತ್ತಾ, ಅಪ್ಪಾಜಿ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳ್ತಾ, ಅಪ್ಪಾಜಿ ಬಲೆ ಬಿಡಕ್ಕೆ ಹೋಗ್ತಾರೆ ಅಂತ, ಹಂಗಾಗಿ ಈಗಲೇ ನಿಮ್ಗೆ ಉಕ್ಕುಡ ರೇಟ್ ತೋರಿಸ್ಕೊಂಡು ಆಮೇಲೆ ನೆಟ್ವರ್ಕ್ಗೆ ಹೋಗ್ತೀನಿ ಅಪ್ಲೋಡ್ ಮಾಡೋದಕ್ಕೆ. ಅಲ್ಲೊಂದು ವೀಡಿಯೋ ತೋರಿಸ್ತೀನಿ ಅಂತ ಹೇಳೋದಲ್ಲಿ ಆಮೇಲೆ ಉಕ್ಕುಡ ಇರಲ್ಲ, ಹಂಗಾಗಿ ಇವಾಗಲೇ ಉಕ್ಕಡದಲ್ಲಿ ಹೋಗ್ಬಿಟ್ಟು ತೋರಿಸ್ಬಿಡ್ತೀನಿ ಆಯ್ತಾ. ಸೊ ಫ್ರೆಂಡ್ಸ್, ನಿನ್ನೇನಾದ್ರು ಅಣ್ಣ ಬೈಕ್ ತಂದಿರಲಿಲ್ಲ ಅಂದಿದ್ರೆ ನಾನು ಇಲ್ಲಿ ಕಾಣ್ತಾ ಇದೆಯಲ್ಲ ಈ ರೂಟಲ್ಲಿ ಬಂದು ಹಿಂಗೆ ಹೊಳಲ್ಲಿ ದಾಟಿ ಆ ಕಡೆ ಹೋಗ್ತಿದ್ದೆ. ಬಟ್ ಆ್ಯಕ್ಚುಲಿ ನಿನ್ನೆ ಅಣ್ಣ ಬೈಕ್ ತಂದಿರೋದ್ರಾಗ ಅಲ್ಲೊಂದು ರೂಟ್ ಇದೆ, ಆ ರೂಟಲ್ಲಿ ಹಂಗೆ ಬೈಕ್ ಸುತ್ತಾಕೊಂಡು ಗುಡ್ಡ ಮೇಲೆ ಆಸ್ ಬಂದೆ. ಈ ವೆದರಲ್ಲಿ ನಿಮಗೂ ಎಂಜಾಯ್ಮೆಂಟ್ ಮಾಡ್ಬೇಕಂತ ಏನಾರು ಅನಿಸ್ತಾ ಇದ್ರೆ ಅಂತ ಒಂದು ಸ್ವಲ್ಪ ಕಮೆಂಟ್ ಮಾಡಿಬಿಡಿ. ಅದಕ್ಕೆ ಎಷ್ಟು ಜನ ಕಮೆಂಟ್ ಮಾಡ್ತೀರಾ ನೋಡೋಣ, ಯಾರ್ಯಾರಿಗೆ ಈ ವೆದರ್ನ ಫೀಲ್ ಮಾಡ್ಬೇಕಂತ ಅನ್ಸುತ್ತೆ ಅಂತ ನೋಡೋಣ. ಸೊ ಅದಾದಮೇಲೆ ಏನು ಗೊತ್ತಾ, ಗಾಳಿ ಸಿಕ್ಕಾಪಟ್ಟೆ ಇದೆ, ಉಕ್ಕಡ ಹೊಡಿಯೋಕ್ಕಾಗ್ತಾಯಿಲ್ಲ. ಅಂದರೆ ನಾನೇನು ಮಾಡ್ತಿಲ್ಲ, ಆಲ್ರೆಡಿ ಮನೆ ಕರ್ಕೊಂಡು ಹೋಗ್ತಾ ಇದೆ. ಏನು ಗೊತ್ತಾ, ಅಪ್ಪಾಜರನ್ನ ಈ ಬಲೆ ಇದೆಯಲ್ಲ ಬಲೆ ಬಿಡಕ್ಕೆ ಹೋಗ್ತಾರಂತ, ಹಂಗಾಗಿ ನಾನು ಇವಾಗಲೇ ನಿಮಗೆ ತೋರಿಸ್ಬಿಟ್ಟು ಅಂದರೆ ಉಕ್ಕಡ ಹೊಡಿಯೋದು ತೋರಿಸ್ಬಿಟ್ಟು ಆಮೇಲೆ ಇಲ್ಲಿ ಕಾಣ್ತಾ ಇದೆಯಲ್ಲ ಆ ಪ್ಲೇಸಿಗೆ ಹೋಗೋಣ ಅಂತ ಅಂದ್ಕೊಂಡೆ. ಯಾಕೆಂದರೆ ಅಲ್ಲೇ ನೆಟ್ವರ್ಕ್ ಸಿಗುತ್ತಾ, ಸೊ ಹಂಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ವೀಡಿಯೋ ಅಪ್ಲೋಡ್ ಮಾಡ್ಬಿಟ್ಟು ಬರೋಣ ಅಂತ ಪ್ಲಾನ್ ಮಾಡ್ಕೊಂಡು ಈಗ ಬಂದ್ಬಿಟ್ಟೆ. ಆ್ಯಕ್ಚುಲಿ 12 ಗಂಟೆಗೆ ಹೋಗಿ ವೀಡಿಯೋ ಅಪ್ಲೋಡ್ ಮಾಡಬೇಕಿತ್ತು. ಹಂಗೆ ಅಂದರೆ ಇಲ್ಲಿ ಎಲ್ಲ ಪ್ಲೇಸಲ್ಲೂ ಆ ಗುಡ್ಡ ಇದೆಯಲ್ಲ, ಆ ಗುಡ್ಡ ಹತ್ತಿದ್ರು ನೆಟ್ವರ್ಕ್ ಸಿಗುತ್ತೆ, ಅಲ್ಲೊಂದು ಇದೆಯಲ್ಲ ಆ ಗುಡ್ಡ ಹತ್ತಿದ್ರು ನೆಟ್ವರ್ಕ್ ಸಿಗುತ್ತೆ. ಏನಂದರೆ ಎರಡೂ ಗುಡ್ಡಲ್ಲೂ ವ್ಯೂ ಸಕ್ಕತ್ತಾಗಿದೆ. ಎರಡೂ ಗುಡ್ಡಲ್ಲೂ ಆದಷ್ಟು ಟ್ರೈ ಮಾಡಿ ವೀಡಿಯೋದಲ್ಲಿ ತೋರಿಸ್ತೀನಿ. ಸೊ ವೀಡಿಯೋನ ಪೂರ್ತಿ ನೋಡಿ, ಸ್ಕಿಪ್ ಮಾಡಿದೆ ಆಯ್ತಾ. ವೀಡಿಯೋ ಏನಾದ್ರು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಆಯ್ತಾ. ಅದು ನಂಗೆ ಸಿಕ್ಕಾಬಡೆ ಮೋಟಿವೇಟ್ ಮಾಡ್ತೇ. ತಡಿ ಹೊಳೆ ಹತ್ರ ಬಂತು, ಆಮೇಲೆ ಮಾಡ್ತೀನಿ. ಹೊಳೆ ದಡದ ಹತ್ರ ಬಂದೇ ಬಿಡ್ತಲ್ಲ, ಬಾವು ಬಂದ ಕರ್ಕವರನ ಹೋಗಿ ಬಾವು ಬತ್ತಾಯಲ್ಲಿ ಕರ್ಕವರ ನಡೀರಿ. ಆರಾಮನಾ ಬರ್ಬೇಕನಾ? ಅಲ್ಲೇ ಇರತ್ಲಾಗೆ ಅನ್ನಲ್ಲ ಇದೇ ಬಾವ. ನಿನ್ನೆ ಕಾರ್ಗಲ್ಲಿ ಬಂದು ಕರ್ಕೊಬತ್ತೀನಿ ಅಂತೇಳಿ ಕಡೆಗೆ ಬಂದೇ ಇಲ್ಲ. ನೀ ಅಂತ ಕಾರ್ಗಲ್ಲಿ ಬರ್ತೀನಿ ಅಂತಲ್ಲ, ನಾನು ಎಲ್ಲಿ 5 ಗಂಟೆ ಬರ್ತೀನಿ, 5 ಗಂಟೆಗೆ ಅಷ್ಟೊತ್ತಿಗೆ ಕಾಣ್ಕೊಂಡು ಇರ್ತಾರಂತ ಅಂದ್ರ. 5 ಗಂಟೆ ಅಲ್ಲ, 5 ಗಂಟೆಗೆ ಇಲ್ಲೇ ಇದ್ದೇನೆ ಫೋನೆ ಕೂಚವ. ನಿಮ್ಗೆ ಒಬ್ಬಡ ವೀಡಿಯೋ ಮಾಡ್ಕೆ ಕೊಡ್ತಾ ಇಲ್ಲ, ದಡಕ್ಕೆ ತಂದೆ ಬಿಡುತ್ತೆ ಒಳ್ಳೆ ಸಾಯಕ್ಕೆ. ಗಾಳಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಏನಾದ್ರು ಗಾಳಿ ಕಡಿಮೆ ಆದರೆ, ಆಮೇಲೆ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಆದರೆ ಆಮೇಲೆ ಬಂದು ಇಲ್ಲೇ ಈಜೋಣ ಅಂತ. ಆ್ಯಕ್ಚುಲಿ ತುಂಬ ಟೈಮ್ ಆಯಿತು, 3 ಟೈಮ್ ಮನೆಗೆ ಬಂದೆ. ಈಜ್ಬೇಕು ಅಂತೇಳಿ ಆಗ್ತಾನಿಲ್ಲ. ಒಂದು ಟೈಮ್ ಮಳೆ ಇತ್ತು, ಒಂದು ಟೈಮ್ ಸಿಕ್ಕಾಪಟ್ಟೆ 2 ಟೈಮು ಮಳೆ ಇತ್ತು, ಆಮೇಲೆ ಈ ಟೈಮ್ ಮತ್ತು ಸಿಕ್ಕಾಪಟ್ಟೆ ಗಾಳಿ ಮತ್ತು ಚಳಿ ಐತೆ. ನೋಡೋಣ ಈ ಟೈಮ್ ಅವರು ಈಜಕ್ಕಾಗುತ್ತೋ ಇಲ್ಲ ಅಂತೇಳಿ. ಗಾಳಿ ಸಿಕ್ಕಾಪಟ್ಟೆ ಜಾಸ್ತಿ ಇದೆ, ದಡಕ್ಕೆ ತಗೊಂಬಂದೇ ಬಿಡ್ತು ಕೂಡ ವೀಡಿಯೋ ಮಾಡೋಕ್ಕೆ ಕೊಡ್ತಾ ಇಲ್ಲ. ಆ್ಯಕ್ಚುಲಿ 11:30ಗೆ ವೀಡಿಯೋ ಆಗ್ತಾ ಇದ್ದೆ ಡೈಲಿ. ಈಗ ಒಂದು ಲಾಸ್ಟ್ ಒಂದು 20 ಮಿನಿಟ್ಸಾಗಿ ಇನ್ಸ್ಟಾಗ್ರಾಮಿಗೆ 11:30ಗೆ ವೀಡಿಯೋ ಹಾಕೋಕ್ಕಾಗ್ತಾಯಿಲ್ಲ. ಎಷ್ಟೊತ್ತಿಗೆ ಆಗ್ತಾಯಿದ್ದೀನಿ. ಇನ್ಮೇಲಾದರೂ ಶಿವಮೊಗ್ಗ ಹೋದ್ಮೇಲೆ ಪ್ರಾಪರಾಗಿ 11:30ಗೆ ವೀಡಿಯೋ ಹಾಕಬೇಕು. ನಾನು ವೀಡಿಯೋ ಎಷ್ಟಾದರೂ ಲೈಕ್ ಮಾಡಿ, ಯಾಕೆಂದರೆ ಅದು ನಂಗೆ ಸಿಕ್ಕಾಪಟ್ಟೆ ಮೋಟಿವೇಟ್ ಮಾಡುತ್ತೆ. ಹಂಗಾಗಿ ಸೊ ಫ್ರೆಂಡ್ಸ್, ಈಗ ಹೆಂಗೋ ಅವರು ಬಲೆ ಬಿಡೋಕೆ ಹೋಗ್ತಾರಲ್ಲ, ಸೊ ಇಲ್ಲೇ ಸಿಂಪಲಾಗಿ ಹೋಗ್ಬಿಡೋಣ, ಇದಕ್ಕೆ ಕಟ್ಬಿಟ್ಟು ಹೋಗ್ಬಿಡೋಣ. ಬಲೆ ಬಿಡೋಕೆ ಹೋಗ್ಬೇಕಾದ್ರೆ ಸಿಂಪಲಾಗಿ ಏನು ಗೊತ್ತಾ, ಒಂದು ಜರ್ಕಿನ್ ತೊಗೊತಾರೆ, ಆಮೇಲೆ ಒಂದು ಬೆಡ್ಶೀಟ್ ಊಟಕ್ಕೆ, ಆಮೇಲೆ ಕವಳಕ್ಕೊಂದು ಸ್ವಲ್ಪ ಎಲೆ, ಆಮೇಲೆ ಊಟ, ಆಮೇಲೆ ಸಾಧ್ಯ ಆದರೆ ಬೇಕಾದ್ರೆ ಒಂದು ಕಂಬಳಿ ಒಂದು ತಗೊಂಡು ನೈಟ್ ಅಲ್ಲೇ ಸ್ಟೇ ಮಾಡ್ತಾರೆ. ಯಾವತ್ತು ಸಾಧ್ಯ ಆಗುತ್ತೋ ಅವತ್ತೊಂದು ಕಂಪ್ಲೀಟ್ ಬಲೆ ಹೇಗೆ ಬಿಡ್ತಾರೆ, ಉಕ್ಕಡ ಹೇಗೆ ಮಾಡ್ತಾರೆ, ನೈಟಲ್ಲೇ ಹೇಗೆ ಉಳಿತಾರೆ ಅಂದರೆ ಕಂಪ್ಲೀಟ್ ಒಂದು ವೀಡಿಯೋ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಆಯ್ತಾ. ಸಿಂಗ್ ನೋಡಿ, ನಾನು ನೆಟ್ವರ್ಕ್ಗೆ ಹೊಟ್ಟೆ, ನನ್ನ ಜೊತೆಗೆ ಪಕ್ಕ 2 ಇರ್ತಾವೆ ನೋಡಿ, ಟಾಮಿ ಮತ್ತು ಮೋತಿ ಎರಡು ಬಂದು ಹೊಡ್ತಾವೆ. ಹೊಟ್ಟೆ ಅಂದರೆ 2 ಹೊರಟ್ಬಿಡ್ತಾವೆ. ಈಗ ಬಿಸಿಲು ಜಾಸ್ತಿ ಆಗಲಿ ಅಂತ ಕೇಳ್ಕೊತ ಈಜೋದಕ್ಕಾಗಿ ಜಾಸ್ತಿನೇ ಆಗ್ತಿಲ್ಲ, ಸ್ವಲ್ಪ ಚಳಿನೇ ಇದೆ ಫ್ರೆಂಡ್ಸ್. ಇಲ್ಲಿ ಹೇಗೆ ಅಂದರೆ ಸಣ್ಣ ಪುಟ್ಟದಕ್ಕೂ ದೇವರು ಅಂತೇಳಿ ಪೂಜೆ ಮಾಡ್ತೀವಿ. ಅದರಲ್ಲಿ ಇದು ಕೂಡ ಒಂದು ದೇವ್ರು ಇಲ್ಲಿ ಇದೆಯಲ್ಲದು. ಪ್ರತಿಯೊಂದು ವಿಚಾರಕ್ಕೂ ಒಂದು ದೇವರು ಇದ್ದಾವೆ. ಇಲ್ಲಿರೋದು ಒಂದು ಪಬ್ಬಸಿಗಾದರೆ ಇಲ್ಲಿ ಚೌಡಮ್ಮ ಅಂತೇಳೊಂದು ದೇವರಿದೆ, ಅಲ್ಲೂ ಕೂಡ ಇದೆ, ಇಲ್ಲೇ ಕಾನೊಳಗಿದೆ. ಸೊ ಇದೇ ಥರ ತುಂಬ ವಿಷಯಕ್ಕೆ ತುಂಬ ದೇವರುಗಳಿದ್ದಾವೆ ಇಲ್ಲಿ. ಅಂದರೆ ಚಿಕ್ಕ ಪುಟ್ಟ ವಿಷಯಕ್ಕೂ ದೇವರು ಅಂತೇಳಿ, ಮಳೆನೂ ಕೂಡ ದೇವರು ಅಂತೇಳಿ ಪೂಜೆ ಮಾಡ್ತೀವಿ. ಈ ಕಡೆ ಕಾಡೊಳಗೆ ಏನೋ ಇದೆ, ಸೌಂಡ್ ಆಗ್ತದೆ. ಹೌದು, ಏನೋ ಇದೆ ಕಾಮಿ ಮೋತಿ ಕಾಡ್ಕೊಳ್ಳಿ ಅನಿಸುತ್ತೆ. ಸ್ವಲ್ಪ ಸೌಂಡ್ ಮಾಡ್ತಪ್ಪ, ಆಮೇಲೆ ಸೌಂಡ್ ಇಲ್ಲ, ಕಾಡ್ಕೊಳ್ಳಿ ಅನ್ಸುತ್ತೆ. ಫ್ರೆಂಡ್ಸ್, ಈಗ ನೆಟ್ವರ್ಕ್ ಸಿಗೋ ಜಾಗಕ್ಕೆ ಬಂದಿದ್ದೀನಿ. ಈಗ ಅಲ್ಲಿ ಕಾಣ್ತಾ ಇದೆಯಲ್ಲ, ಅಲ್ಲಿ ನಾ ಹೊಳೆ ಅವಾಗ ತೋರಿಸಿದ್ನಲ್ಲ, ಉಕ್ಕಡದಲ್ಲಿ ಹೋಗಿದ್ನಲ್ಲ ಅದೇ ಹೊಳೆ.
ಬೆಳಗ್ಗೆ ಹೋಗಿದ್ದು ಅಲ್ಲಿ ಕಾಣ್ತಾ ಇದೆ ನೋಡಿ ಗುಡ್ಡ. ಈ ಗುಡ್ಡಕ್ಕೆ ನಾನು ಬೆಳಗ್ಗೆ ಹೋಗಿದ್ದು ನಿಮ್ಗೆ ತೋರಿಸಿದ ವ್ಯೂ ಪಾಯಿಂಟ್ ಇಲ್ಲೆಲ್ಲ ತೋರಿಸಿದೆ. ಅಲ್ಲಿ ಆ ಗುಡ್ಡಕ್ಕೆ ಹೋದಾಗ ಈ ಹೊಳೆ ಕೂಡ ಕಾಣ್ತಾ ಇತ್ತು. ಸೊ ಒಂಚೂರು ವೀಡಿಯೋ ಅಪ್ಲೋಡ್ ಮಾಡಬೇಕು. ವೀಡಿಯೋ ಅಪ್ಲೋಡ್ ಮಾಡ್ಬಿಟ್ಟು ನಿಮ್ಗೆ ಒಂದು ಪ್ಲೇಸ್ ತೋರಿಸ್ತೀನಿ ಫ್ರೆಂಡ್ಸ್. ಈಗ ಒಂದು ಸ್ವಲ್ಪ ಬಿಸಿಲು ಜಾಸ್ತಿ ಆಗಿದೆ. ಸೊ ಈಜಕ್ಕೆ ಹೋಗ್ಬೋದೇನು, ಅಮ್ಮ ಹೋಗಬೇಡ ಅಂತ ಹೇಳೋತ್ತೆ. ನೋಡಬೇಕು, ಅಲ್ಲಿ ವೆದರ್ ಅಂತ ಸಕ್ಕತ್ತಾಗಿದೆ ಫ್ರೆಂಡ್ಸ್. ಈವ್ನಿಂಗ್ ವ್ಯೂ ಹೆಂಗೆ ಕಾಣ್ತಾ ಇದೆ, ಹಾಗೆ ಈವ್ನಿಂಗ್ ವ್ಯೂ ನೋಡೋಣ ಅಂತ ಬಂದಿದ್ದೆ ಮೇಲ್ಗಡೆ ನೆಟ್ವರ್ಕಿಗೆ. ಈಗ ಹೋಗ್ತಾ ಇದ್ದೀನಿ. ಸೊ ಮನೆ ಕಡೆ ಹೋಗ್ಬಿಟ್ಟು ಆ್ಯಕ್ಚುಲಿ ಮಧ್ಯಾಹ್ನದಿಂದ ಊಟ ಮಾಡಿಲ್ಲ. ಫಸ್ಟ್ ಹೋಗಿ ಊಟ ಮಾಡಬೇಕು. ಮಧ್ಯಾಹ್ನದ ಊಟ ಮಾಡಿಲ್ಲ. ಇಷ್ಟೊಂದು ಚಳಿ ಐತಿ ಈಗಲೇ. ಏಯ್ ಎಂತ ಕುರಿತಿರಲ್ಲ ಆ ಥರದ, ಸುಮ್ಮನೆ ಇರಲ್ಲ ಸ್ವಲ್ಪ ಹೊತ್ತು. ಬೆಂಕಿ ಸರಿ ಕುತ್ಕೊಂಡು ಚಳಿ ಕಸನ. ಆಮೇಲೆ ಕ್ಯಾಶುವಲ್ ಆಗಿ ಫಿಶ್ ಸಾಂಬಾರು ಇದ್ದೇ ಇರುತ್ತೆ. ಅದು ಬಿಟ್ಟು ನಾ ಏನಾರು ಮನೆಗೆ ಬಂದೆ ಅಂದರೆ ಚಿಕನ್ನು, ಆಮೇಲೆ ಅವಾಗ ಹೋಗಿ ಮೊಟ್ಟೆ ಸಾಂಬಾರು ಪಕ್ಕ ಇದ್ದೇ ಇರುತ್ತೆ ಊಟ ಮಾಡೋದಕ್ಕೆ. ಆಲ್ಮೋಸ್ಟ್ ಆಗಿ ವರ್ಷಕ್ಕೆ 365 ದಿನದಲ್ಲಿ 330 ಇಲ್ಲ 320 ದಿನ ಅಂತೂ ಫಿಶ್ ಇದ್ದೇ ಇರುತ್ತೆ. ಆಮೇಲೆ ಚಳಿ ಸುಮಾರು ಐತಲ್ಲ, ಹಂಗಂತೂ ಸಿಕ್ಕಾಪಟ್ಟೆ ಚಳಿ ಐತೆ ಮಾರೈತಿ. ಇವತ್ತು ನಾಳೆ ಮ್ಯಾಚ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ. ಸೊ ಫ್ರೆಂಡ್ಸ್ ಏಟ್ ಮಾಡ್ತಾ ಮಲ್ಕೊಬಿಟ್ಟಿದ್ದೆ. ಆದರೆ ಅಮ್ಮ ಶುಂಠಿ ಗದ್ದಿಗೆ ಅಂತ ಬಂದೈತೆ ಅಂತೇಳಿ ಎತ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇತ್ತು. ಮತ್ತೆ ಎಲ್ಲಿ ಅಂತ ಬಂದೆ, ತೋರಿಸು. ಸುಮ್ಮನೆ ಕೂಗೋದಲ್ಲ, ಎಲ್ಲರೂ ಎಂತಾರು ಬಂದ್ರೆ ತೋರಿಸ್ಬೇಕು ಅಂತ. ಸೊ ಗುಡ್ ನೈಟ್ ಫ್ರೆಂಡ್, ಮತ್ತೆ ಹೋಗಿ ಮಲ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಷ್ಟ ಆಗಿದೆ ಡಿಸ್ಲೈಕ್ ಮಾಡಿ, ಏನು ಬೇಜಾರಿಲ್ಲ. ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ ಅಂತ. ಸಿಗೋಣ ಮುಂದೆ ನೋಡಿದ್ಲಿ ಸನಿ.